ಸಾರ್ಥಕ. ಪ್ರಕೃತಿಯು ನಮಗೆ ಅನೇಕ ರೀತಿಯಲ್ಲಿ ನೀನು ಹೇಗಿರಬೇಕು ಅಂತ ಪಾಠವನ್ನು ಹೇಳುತ್ತೆ. ಆದರೆ ನಾವು ಕಲಿಯಲು ಪ್ರಯತ್ನವನ್ನೇ ಮಾಡುವುದಿಲ್ಲ. ಉದಾಹರಣೆಗೆ ಒಂದು ತೆಂಗಿನ ಮರ, ಅದಕ್ಕೆ ನಾವು ಕೊಳಕಾದ ನೀರನ್ನು ಹಾಕಿದರೂ ಅದು ಆ ನೀರನ್ನೇ ಕುಡಿದು ಸಿಹಿಯಾದ ಅಮೃತದಂತೆ ಇರುವ ನೀರನ್ನು ನಮಗೆ ಕೊಡುತ್ತದೆ. ನೀನು ಹಾಕಿದ ಕೊಳಕು ನೀರನ್ನೇ ಕೊಡುತ್ತೇನೆ ಎನ್ನದೆ ಅದನ್ನು ದೇವರ ಅಭಿಷೇಕಕ್ಕೆ ಸಹ ಉಪಯೋಗಿಸಬಹುದು. ಇದರಿಂದ ನಾವು ಕಲಿಯುವುದೇನೆಂದರೆ, ಯಾರು ಏನೇ ಮಾಡಲಿ ನಾವು ಒಳ್ಳೆಯದನ್ನೇ ಮಾಡಬೇಕು. ಆಗ ನಾವು ಪರಮಾತ್ಮನ ಸನ್ನಿಧಿಯನ್ನು ಸೇರುತ್ತೇವೆ. ಅದೇ ರೀತಿ ಕೊಳಕಾದ ಅಥವಾ ಕೆಳಗೆ ಚೆಲ್ಲುವ ನೀರನ್ನು ಹಸುವಿಗೆ ಹಾಕಿದರೂ ಅದು ಕುಡಿದು ಸ್ವಚ್ಛವಾದ ಬಿಳಿಯ ಬಣ್ಣದ ಹಾಲನ್ನೇ ನಮಗೆ ಕೊಡುತ್ತದೆ. ಆಗ ತಾನೇ ಜನಿಸಿದ ಮಗುವಿಗೂ ಮತ್ತು ಹಿರಿಯರು ಕುಡಿಯಲು ಯೋಗ್ಯವಾದ ಹಾಲನ್ನೇ ಕೊಡುತ್ತದೆ. ಮಾವಿನ ಮರವೊಂದು ಎಲ್ಲರೂ ಓಡಾಡುವ ದಾರಿಯಲ್ಲಿತ್ತು. ಅದು ಮಾವಿನ ಹಣ್ಣುಗಳನ್ನು ಕೊಡ್ತಾಯಿತ್ತು. ಅದನ್ನು ತಿನ್ನಲು ಎಲ್ಲರೂ ಕಲ್ಲುಗಳಿಂದ ಹೊಡಿತಾಯಿದ್ರು. ಅದೇ ರೀತಿಯ ಮತ್ತೊಂದು ಮರ ತೋಟದ ಒಳಗಡೆ ಇತ್ತು. ಅದು ಸಹ ಮಾವಿನ ಹಣ್ಣುಗಳಿಂದ ತುಂಬಿತ್ತು. ಅದು ದಾರಿಯಲ್ಲಿರುವ ಮರಕ್ಕೆ ಹೇಳಿತು, ನೋಡು, ನಿನ್ನನ್ನು ಎಲ್ಲರೂ ಕಲ್ಲಿನಿಂದ ಹೊಡಿತಾರೆ, ನನ್ನನ್ನು ಯಾರೂ ಹೊಡೆಯೋದಿಲ್ಲ ಅಂತ ಹೇಳ್ತು. ಆಗ ದಾರಿಯಲ್ಲಿನ ಮರ ಹೇಳುತ್ತೆ, ದಾರಿಯಲ್ಲಿ ಓಡಾಡುವ ಎಲ್ಲರೂ ನನ್ನನ್ನು ತಿಂದು ತೃಪ್ತಿ ಹೊಂದುವರು. ಹಣ್ಣು ಸಾರ್ಥಕತೆಯನ್ನು ಪಡೆಯಿತು. ನೀನು ಯಾರಿಗೂ ಉಪಯೋಗವಿಲ್ಲ ಅಂತ ಹೇಳುತ್ತೆ. ಹೀಗೆ ನಮ್ಮ ಜೀವನವೂ ಸಹ ಸಾರ್ಥಕತೆಯನ್ನು ಪಡೆಯಬೇಕು.